फिनिश हो गया पूरा। पेंटिंग कब है? सुबह पेंटिंग। हाँ वो एक सिल्वर करे को अन्ना बोले देखना हो अड़ा तो सिल्वर ಮಾಡೋದಾ ಓಡೋಣ ಇಂಜೆಕ್ಟರ್ ಸಿಲ್ವರ್ ಮಾಡ್ಬಿಡೋಣ ಹಾ ಬಂಪರು ಈ ಬಂಪರ್ ಆ ಬಂಪರ್ ಅದೆಲ್ಲ ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ಬಿಟ್ಟು ಪೇಂಟಿಂಗ್ ನಾಳೆ ಮುಗಿಸ್ಕೊಡ್ತೀನಿ ಅದಾದ್ಮೇಲೆ ಬಾನೆಟ್ ವಿಂಡೋರು ಬಾನೆಟ್ ಬಿಚ್ಚಿ ಕೊಟ್ಬಿಟ್ರೆ ಬಾಡಿ ಕಲರ್ ಹೊಡ್ಬಿಟ್ರೆ ಸಿಲ್ವರ್ ಹೊಡ್ಕೊಡ್ತೀನಿ ಆಮೇಲೆ ಲಾಸ್ಟ್ ಅಲ್ಲಿ 4 ವೀಲ್ ಒಳಗಡೆ ಡ್ರಮ್ಮು ಕ್ಯಾಲಿಪರು ಅಷ್ಟೇ ಎಲ್ಲ ಮುಗಿದಾದ್ಮೇಲೆ ಆಮೇಲೆ ಫಿಟ್ಟಿಂಗ್ ಸ್ಟಾರ್ಟ್ के अंदर भी मारतो ना मैं बनत के अंदर मारतो थोड़ा बोलो तुम्हें कॉल दे दो नहीं पहले खत्म कर दे कई को बोला बनत के अंदर मुझे मार्किंग करने का क्या भी नहीं है वो 10 लाख का काम हुआ ये अंदर नहीं है खाली थाट डल करना ये मार्किंग करने का नहीं होने अब वो काला मारते नहीं बेच मारते नहीं इससे भी थोड़ा फुट डालते कलर मारे आते इससे भी फुट डालते इन्हें सुपर होता मुझे अच्छा ये खाली मास्किंग करा सिल्वर मारने का रहता जरा कम मास्किंग कम पकड़ता हाँ ऐसा खुला मारे आता ठीक है ऐसा इजी होता ऐसा करना आपने क्या भी ये नहीं ಓ ಇಷ್ಟು ಮಾತ್ರನಾ ಅದು ಮಾತ್ರ ಮಾಡಿದ್ದು ಕಟ್ ಟಚ್ ಆಗಿತ್ತಾ ಗಾಡಿ ಸೊ ಒಂದೇ ಬಸ್ ಇವತ್ತು ಲಾಸ್ಟ್ ಬಂಪರ್ ಪೇಂಟ್ ಆಗಿದೆ ಇದು ರೇರ್ ಬಂಪರ್ ಹಿಂದದು ಫ್ರಂಟ್ ಬಂಪರ್ ಅಲ್ಲಿದೆ ಗ್ರಿಲ್ಸ್ ಪೇಂಟ್ ಆಗಿದೆ ಗ್ರಿಲ್ ತೋರಿಸ್ತಾರೆ ಸರಿ ಗ್ರಿಲ್ಲು ಪೇಂಟ್ ಆಗಿದೆ ಆಮೇಲೆ ಇದು ಇದಕ್ಕೆ ನಂಬರ್ ಪ್ಲೇಟ್ದು ಫ್ರೇಮು ಅದು ಇನ್ನೊಂದು ಬಂಪರ್ ಅಲ್ಲಿದೆ ಗಾಡಿ ಇಲ್ಲಿದೆ ಅಣ್ಣ ರಬ್ಬಿಂಗ್ ಪೊಲೀಸ್ ನಾಳೆನಾ ಸೊ ಕರೆಂಟ್ ಕಾರ್ ಕಂಡೀಷನ್ ಇದು ಹಳೆ ಬಂಪರ್ ಹಳೆದ ಫ್ರಂಟ್ ಬಂಪರ್ ಅಣ್ಣ ಅದು ಮೋಲ್ಡ್ ಮಾಡಿದ್ರಾ ಆಮೇಲೆ ಅಲ್ಲ ಹಾಂ ನೀವೇನು ಮಾಡ್ತಾ ಹಾಂ ಹಾಂ ಓಕೆ ಎಲ್ಲ ಮಸ್ಟ್ ರೆಡಿ ಆಗ್ಬಿಡಿ ಮಿಶೋ ಓಕೆ ಆಮೇಲೆ ಹೊಡಿಸ್ತೀರಾ ಗಾಡಿ ಇಲ್ಲಿಂದಾನೆ ಸಕ್ಕತ್ತಾಗಿ ಕಾಣ್ತಣ್ಣ ಇಲ್ಲೇ ಹಿಂಗೆ ಸಕ್ಕತ್ತಾಗಿ ಕಾಣ್ತೈತೆ ವಿಂಡೋ ಹಾಕಿ ಅದು ಕೂಲಿಂಗ್ ಇರೋದಕ್ಕೂ ಇಲ್ಲ ಇನ್ನು ಪಾಲಿಸ್ ಬಿಡಬೇಕು ಪಾಲಿಸ್ ಅದು ಮಾಡ್ತಾ ಶುರು ಆಯ್ತು ನಿಮ್ಮ ಮೆಸ್ಸು ಹಾಂ ಮೆಸ್ ಎಲ್ಲ ಇಟ್ಟು ರೆಡಿ ಮಾಡಿ ಅದೆಲ್ಲ ಮಾಡಿ ಮೋಲ್ಡಿಂಗ್ ಎಲ್ಲ ಮಾಡಿ 8 ಗಂಟೆ ಹಾಂ ಅವ್ರು ಬೆಳಗ್ಗೆ ಬಂದು ರೆಡಿ ಮಾಡ್ತೀನಿ ಅಂತ ಹೇಳಿದಾರ ಹಾಂ ಅದಕ್ಕೆಲ್ಲ ಫಿನಿಶ್ ಮಾಡ್ಬಿಟ್ಟು ಬೆಳಗ್ಗೆ ಬಂದವ್ರು ಕೊಳಗೋಂತ ಆಯ್ತು ಇಲ್ಲ ಅಂದ್ರೆ ಅವ್ನು ರೆಡಿ ಮಾಡಿ ಅವ್ನು ಬರೋದು 11 ಗಂಟೆ ನೆನ್ನೆ ನೈಟ್ 8 ಗಂಟೆಗೆ ಫೈಲಿಂಗ್ ಮಾಡ್ತಾ ಇದ್ದೆ ಫೈಲಿಂಗ್ ಎಲ್ಲ ಮಾಡಿ ಮೆಶ್ ಎಲ್ಲ ಇಟ್ಟು ಸ್ಕ್ರೂ ಹಾಕ್ಬಿಟ್ಟು ಅದಕ್ಕೆಲ್ಲ ಮಾಡಿ ಗೀಡಿ ಎಲ್ಲ ರೆಡಿ ಮಾಡಿ ಅವ್ನು ಕೊಟ್ಟ ಕರೆಕ್ಟಾಗಿ ಬೆಳಗ್ಗೆ ಬಂದ ಓಲೋ ಒಂದು ವ್ಯಾಕ್ಸ್ ಪಾಲಿಸ್ ಮಾಡಬೇಕಾಗಿತ್ತು ಪೇಂಟ್ ಮಾಡಿದ್ರು ಹಿಂಗೆಲ್ಲ ಮಾಡಿ ರೆಡಿ ಮಾಡಿ ಎತ್ಕೊಂಡು ವಾಷಿಂಗ್ ಕೊಟ್ಬಿಟ್ಟು ಸೊ ಮಿರರ್ ಸ್ಪೈಲರ್ ಮಾತ್ರ ಬೆಂಡಿಂಗ್ ಇರೋದು ಪೇಂಟರ್ ನೀನು ಮಿರರ್ ತಂದು ಕೊಟ್ಬಿಟ್ರೆ ಅದನ್ನ ಪೇಂಟ್ ಹೊಡ್ಸ್ಕೊಡ್ತಾನೆ ಹಾಕೋಣ ನಾಳೆ ಬರ್ಬೋದು ಅದು ಬೈಕ್ ಪಾರ್ಟ ಪೇಂಟ್ ಹೊಡೆದಿರೋದು ಬೈಕ್ ಮಾಡ್ದ ಅದೇ ಬಂತು ಮಾಡೋ ಟೈಮಲ್ಲಿ ಅದನ್ನ ಮಾಡ್ದ ಅದೇ ನಾವು ಹೊಡೆದು ಕೆಳಗಡೆ ಬಿಟ್ಬಿಟ್ಟು ಅವ್ನ ಟೈಮ್ಗೆ ಕೆಳಗಡೆ ಬಿತ್ತಾ ಅಯ್ಯೋ ಹಾಂ ಸರಿ ಬಿಡಿ ನೆಕ್ಸ್ಟ್ ಮಾಡೋಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಆಗ್ಬಿಟ್ಟು ಮುಂದೆಲ್ಲ ಅದೇ ಆ ಗ್ರಿಲ್ಲು ಅದು ಏನಾದ್ರು ಬರುತ್ತೆ ಅದು ಲಾಸ್ಟಲ್ಲಿ ನೀಟಾಗಿ ಸಿಲ್ವರ್ ಪೇಂಟ್ ಏನೋ ಮಿಕ್ಕುತ್ತಲ್ಲ ಅಣ್ಣ ಇನ್ನ ಪೇಂಟ್ ಮಿಕ್ಕುತ್ತಲ್ಲ ಪೇಂಟ್ ಎಲ್ಲಿ ಮಿಕ್ಕಿತ್ತು ಒಂದು ನೀಡಲ್ಲ ಖಾಲಿ ಬಾಣದ ಒಳಗಡೆ ಸ್ವಲ್ಪ ಇರಬೇಕು ಸ್ವಲ್ಪ ಟಚ್ ಹೌದಾ ಒಂಚೂರು ಮಿಕ್ಸಿ ಇಕ್ಕಿರೋಣ ಏನ್ಕಾರ ಬೇಕಾಗುತ್ತೆ ಮತ್ತೆ ಮ್ಯಾಚ್ ಮಾಡ್ಸೋಂಗಲ್ಲ ಪೇಂಟ್ ಅದೇ ಪ್ರಾಬ್ಲಮ್ ಅದೇ ಬಾಣದ ಒಳಗಡೆ ಹೊಡೆಯಕೈತೆ ಎಲ್ಲ ನಿಮ್ಮ ಹಂಗೆ ಸಪ್ರೇಟ್ ಇಟ್ಬಿಡಿ ನೋಡಿ ನೆನ್ನೆ ಮತ್ತೆ 1/4 ಲೀಟ್ರ್ ಇದು ಬ್ಲಾಕ್ ಖಾಲಿ ಆಗುತ್ತೆ 2 ಲೀಟ್ರ್ ಬ್ಲಾಕ್ ಖಾಲಿ ಮತ್ತೆ ಇದಕ್ಕೆ ಬೇಕು ಬ್ಲಾಕ್ ಮತ್ತೆ ಇದಕ್ಕೆಲ್ಲ ಬ್ಲಾಕ್ ಎಲ್ಲ ಹೊಡಿಸಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಅವು ಇವೆಲ್ಲ ಆಯ್ತು ಈಗ 2 ಮಿರರು ಒಂದು ಸ್ಪೈಲರ್ ಮಾತ್ರ ಬ್ಯಾಲೆನ್ಸ್ ಅಂದ್ರೆ ಪೇಂಟು ಮತ್ತೆಲ್ಲ ಮುಗಿದೋಗುತ್ತೆ ಮಿರರ್ ಬರೋದು ಆಲ್ಮೋಸ್ಟ್ ಎಲ್ಲ 90% ಕೆಲಸ ಆಗಿದೆ ಹಾಂ ಇನ್ನೊಂದು 10% ರಬ್ಬಿಂಗ್ ಪಾಲಿಶ್ ಅವು ಎಲ್ಲ ಮಾಡಿದ್ರೆ ಅದು ಅಷ್ಟು ಬೇಗ ರಬ್ಬಿಂಗ್ ಮಾಡೋದು ಮುಂಚೆ ನನಗೆ ಅದು ಮಿರರು
ಹೆಡ್ಲೈಟ್ ಹ್ಮ್. ಟೈಲ್ ಲ್ಯಾಂಪ್ ಅದೆಲ್ಲ ಒಂದು ತಂದು ಕೊಟ್ಬಿಟ್ರೆ Headlight- ಇಮಿಡಿಯೇಟ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಬಿಡ್ತೀನಿ. ಕ್ಯಾಲಿಪರ್ ಡ್ರಮ್ಮು ಒಂದೊಂದಾಗ ಆಗ್ತಾ ಇರುತ್ತೆ. ಪಾಲಿಶ್ ಗೀಲಿಸ್ ಎಲ್ಲ ಮಾಡಿಬಿಟ್ರೆ ಹಾ. ಆಮೇಲೆ 4 ವೀಲ್ ಬಿಚ್ಬಿಟ್ಟು ವೀಲ್ ಒಳಗಡೆ ಇದು ಹೊಡಿದು ಹಾಂ ಹೇಳ್ದ ಬಾಡಿ ಕಲರ್ ಹೊಡಿತೀನಿ ಅಂದರು. ಬಾಡಿ ಕಲರ್ ಹೊಡಿಬೇಕು. ಆಮೇಲೆ ಇದು ನಾಳೆ ಮಾಡ್ಬೋದು ಹೇಳಕ್ಕಾಗಲ್ಲ. ಬಾನ ತಿನ್ನೋದು ಇನ್ನರಾ ಅದೇನಾ ಒಂದು 1 ಅವರ್ 2 ಅವರ್ ಕೆಲಸ ಅಷ್ಟೇ. ಜಾಸ್ತಿ ತೆಗಿಬೇಕು. ಅಷ್ಟೇ. ಪೇಂಟ್ ಒಣಗಬೇಕು. ಅದು ಒಣಗಾದ್ಮೇಲೆ ಅದನ್ನ ಕವರಿಗೆ ಮಾಸ್ಕಿಂಗ್ ಮಾಡಿಸ್ಬೇಕು. ಮಾಸ್ಕಿಂಗ್ ಮಾಡಿ ಅದನ್ನ ಸಿಲ್ವರ್ ಹೊಡಿಬೇಕು. ಒಂದು ದಿವಸ ಟೈಮ್ ನೋಡಿ ಇಂಟೀರಿಯರ್ ಕ್ಲೀನ್ ಮಾಡಿಸಿದ್ರೆ ಡೋರ್ ಪ್ಯಾಡ್ ಹಾಕಿದ್ರಾ? ಇನ್ನಲ್ಲ ಡೋರ್ ಪ್ಯಾಡ್ ಕ್ಲೀನ್ ಇದೆ, ಬಟ್ ಸೀಟು ಡ್ಯಾಶ್ ಬೋರ್ಡು ಅವಾಗ ನಿಮ್ ಡೋರ್ ಪ್ಯಾಡ್ ಎಲ್ಲ ಬಂದ್ಬಿಡ್ತದೆ. ಇಂಟೀರಿಯರ್ ಕ್ಲೀನಿಂಗ್ ಮಾಡ್ತಿರಲ್ವಾ, ಡೋರ್ ಪ್ಯಾಡ್ಸ್, ಸೀಟ್ಸ್, ರೂಫಿಂಗ್ ಅದೇ ಫುಲ್. ಯಾಕಂದ್ರೆ ರೂಫನು ಅಲ್ಲಿ ಹಿಂದೆ ಸ್ವಲ್ಪ ಗಲೀಜಾಗಿ ದೇವ ಹಾಕ್ಬಿಟ್ರಲ್ಲ, ಮಾಡಿಸಿದ್ರೆ ಒಳ್ಳೇದು. ಇಷ್ಟೆಲ್ಲ ಖರ್ಚು ಮಾಡಿ ಸುಮ್ಮನೆ ಅದನ್ನು ಮಾಡಿಸಿದ್ರೆ ಅಷ್ಟು ಒಂದೇ ಸತಿ ಕೆಲಸ ಆಗ್ಬಿಡ್ಬೋದು. ಏನು 1,500-2,000 ರೂಪಾಯಿ ಅಮ್ಮ ಅಂದರೆ ನೀಟ್ ಆಗ್ಬಿಡುತ್ತೆ ಗಾಡಿ. ಎಲ್ಲಿಂದಾನು ಏನು ಇದಿರಲ್ಲ, ಒಳಗಡೆ ನೀಟಾಗಿ ಸ್ಮೆಲ್ಲು ಕ್ಲೀನ್ ಆಗಿರುತ್ತೆ. 3,500 ಕೊಟ್ಟೆ. 3,500 ಇವನ ಹತ್ರ ತೋರಿಸಿ ಮಾತಾಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಒಂದು ಮಾಡೋರೆ, ಕಾರ್ ಮಾಫಿಯಾ ಅಂತ ಒಂದು ಓಪನ್ ಆಗಿದೆ ದೊಡ್ಡದು ಶೋರೂಮು, ಇಂಟೀರಿಯರ್ ಕ್ಲೀನ್ ಶೋರೂಮು. ಅವ್ರ ಹತ್ರ ಮಾತಾಡಿದ್ದೀನಿ. 1,200 ಅಂದರು. 1,200 ಮಾತಾಡಿ ಅದೇ ನೀಟಾಗಿ ಅಂಗಡಿ ಒಂದು ಸಾಕ ದೊಡ್ಡದಾಗೈತೆ ನಾವು ಫುಲ್ ಗ್ರ್ಯಾಂಡಾಗಿ ಓಪನ್ ಮಾಡೋರೆ. ಸೊ ಫೈನಲಿ ಇವಾಗ ಲಾಸ್ಟ್ ಗಾಡಿ ಡೆಲಿವರಿ ಕೊಡೋಕೆ ಒಂದು 4-5 ಡೇಸ್ ಆಗುತ್ತೆ. ಯಾಕಂದ್ರೆ ನೀನು ಪಾರ್ಟ್ಸ್ ಬರಬೇಕು, ಒಂದು ಮಿರರ್ ಬರಬೇಕು. ನಮ್ಮ ಮಿರರ್ ಬಂದಿಲ್ಲ. ಸೊ ಮಿರರ್ಗೆ ವೆಯ್ಟಿಂಗು. ಮಿರರ್ ಅಂತ ಅಂದ್ಬಿಟ್ರೆ ಕಂಪ್ಲೀಟ್ ಗಾಡಿ ರೆಡಿ. ಇಂಟೀರಿಯರ್ ಕ್ಲೀನಿಂಗ್ ಒಂದು ಮಾಡಿಸ್ಬಿಟ್ಟು ರಬ್ಬಿಂಗ್ ಪಾಲಿಶ್ ಮಾಡಿ ಕೊಡ್ತಾರೆ. ಬ್ಯಾಗ್ ವೀಲ್ ಫಿಟ್ ಇದೆ. ಇನ್ನೇನು ಕೆಲಸ ಬಾಕಿ ಇಲ್ಲ, ಬಸ್ ಎಲ್ಲ ಕ್ಲಿಯರ್ ಆಗಬೇಕು. ಎಲ್ಲ ಕೆಲಸ ಆಗ್ಬಿಟ್ಟಿದೆ. ಸೊ ಗಾಡಿ ವಾಶ್ ಮಾಡಿ ಪಾಲಿಶ್ ಹಾಕಿದ್ಮೇಲೆ ಹೆಂಗೆ ಕಾಣಿದೆ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವಾಗಲೇ ಕ್ಲೀನ್ ಆಗುತ್ತೆ ಗಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನು ಫಿಟ್ಟಿಂಗ್, ಬಂಪರ್ ಫಿಟ್ಟಿಂಗ್ ನಾಳೆ ಬಂಪರ್ ಫಿಟ್ಟಿಂಗ್ ಆಗುತ್ತೆ. ನಾಳೆ ನಾಡಿದ್ದು ವರ್ಕಲ್ಲಿ ಇರ್ತೀನಿ ನಾನು. ಇನ್ನು ನೆಕ್ಸ್ಟ್ ಒಂದು ದಿನ ರಜಾ ಇದೆ, ಬಟ್ ಟೆಂಪಲ್ ಹೋಗಬೇಕು. ಅವತ್ತು ಬಂದು ನೋಡೋಕ್ಕಾಗಲ್ಲ. ಸೊ ಗಾಡಿ ಇನ್ನೂ ಒಂದು ವಾರ ನೀವು ನನ್ನಿಂದಲೇ ಗಾಡಿ ಲೇಟ್ ಆಗುತ್ತೆ, 1 ವಾರ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೆಕ್ಸ್ಟು 5-6 ಡೇಸ್ ಅಂದ್ಕೊಳ್ಳಿ ಗಾಡಿ ಬರೋಕ್ಕೆ. ನೆಕ್ಸ್ಟ್ ಏನಿದೆ ಅಪ್ಡೇಟ್ ಮಾಡೋ ಬೇಗ. ಸೊ ಗಾಡಿ ಇವಾಗ ಫೈನಲ್ ಪ್ರೋಸೆಸ್ಸಲ್ಲಿದೆ. ಇದಾದ್ಮೇಲೆ ಇಂಟೀರಿಯರ್ ಕ್ಲೀನಿಂಗು ಮುಗೀತು. हाँ अभी डल के बाद डायरेक्ट पॉलिश डालना. कई को डल ले पूरा स्क्रैच वगैरह है तो निकालने के लिए. छोटा मोटा डस्ट रहता है ना. हाँ मतलब पूरा कलर ही चला गया गाड़ी के ऊपर का भी. ಇವಾಗ ಡಲ್ ಮಾಡ್ತಾರೆ ಪೂರ್ತಿ ಫುಲ್ ಬಾಡಿ. ಬೈ ಸಭಾ ತಕ್ ಹೋ ಜಾಯೇಗಾ. ಸೊ ನಾಳೆ ಬೆಳಗ್ಗೆವರೆಗೂ ಡಲ್ಲಿಂಗ್ ಮುಗಿದೋಗುತ್ತೆ. ಇವತ್ತು ಫಿನಿಶ್ ಆಗುತ್ತೆ, ನಾಳೆ ಪಾಲಿಶ್ ಆಗುತ್ತೆ. ಮಾಡಲ್ಲ ಬೈ ನಿಮ್ಮ ಪೇಂಟ್. ಇದು ಅವರು ಇಮ್ರಾನ್ ಬೈ ಬೇಗ ಲೇಟ್ ಮಾಡ್ತಾರೆ. ನಿಮ್ಮದು ಇವಾಗ ರಂಜಾನ್ ಬೇರೆ ಅಲ್ಲ. ಇದು ಎಷ್ಟು ಸ್ಮೂತ್ ಇದೆ ಅಂದರೆ ಇವಾಗ ಅಣ್ಣ ಇದ್ರ ಮೇಲೆ ಮತ್ತೆ ಇನ್ನೊಂದು ಕೊಟ್ಟು ಪೇಂಟ್ ಹೊಡಿತಾರಾ ಪಾಲಿಶ್ ಮೇಲೆ. ಇದು ಎಷ್ಟು ಸ್ಮೂತ್ ಇದೆ ಅಂದರೆ ಇವಾಗ ಹಿಂಗಿಟ್ರೆ ಕೈ ಸುಮ್ಮನೆ ಜರ್ಕೊಂಡು ಗಿಡ ಬರುತ್ತೆ. ಇನ್ನೊಂದು ರೂಪಾಯಿ ಹಿಂಗೆ ನೋಡೋರು. क्या भाई? हाँ हाँ ये ओरिजिनल कलर दिख रहा है गाड़ी का. नहीं अभी ये होता है. हम्म ये क्लीन सा